ಗದಗ ಜಿಲ್ಲೆಯಲ್ಲಿ ಹಲವೆಡೆ ಡೀಸೆಲ್ ಅಭಾವ ಎದುರಾಗಿದೆ. ಗದಗ ನಗರದ ಕೆಲವು ಬಂಕ್ಗಳಲ್ಲಿ ಡೀಸೆಲ್ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದ್ದು, ಡೀಸೆಲ್ಗಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ. ಗದಗ ನಗರದ ಧೋಬಿ ಘಾಟ್ ಬಳಿಯ ಪಾರ್ವತಿ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಖಾಲಿ ಎಂದು ಬೋರ್ಡ್ ಹಾಕಲಾಗಿದೆ. ಪೆಟ್ರೋಲ್ ಮಾತ್ರ ಸ್ಟಾಕ್ ಇದೆ, ಡೀಸೆಲ್ ಇಲ್ಲ ಅಂತ ಬಂಕ್ ಸಿಬ್ಬಂದಿ ಹೇಳುತ್ತಿದ್ದಾರೆ. ಡೀಸೆಲ್ ಹಾಕಿಸಿಕೊಳ್ಳಲು ಬಂದ ವಾಹನ ಚಾಲಕರು ವಾಪಸ್ ತೆರಳುತ್ತಿದ್ದಾರೆ. ಪ್ರಧಾನಿ ಮೋದಿ ಅವರ ಸಲಹೆ ಪಾಲನೆ ಮಾಡಬೇಕು. ನಾಳೆ ಡೀಸೆಲ್ ಬರುವ ಸಾಧ್ಯತೆ ಇದೆ ಎಂದು ಮಾಲೀಕರಾದ ಕಿಸನ್ ಮೇರ್ವಾಡೆ ಹೇಳಿದ್ರು. ನಮ್ದು ನಿನ್ನೆ ಡ್ರೈ ಆಗಿದೆ ಡೀಸೆಲ್, ಪೆಟ್ರೋಲ್ ಹಾಗೂ ಹಿಂಗೆ ಕೊರತೆ ಇಲ್ಲ. ಒಂದು ವಾರಲಿಂದ ಇದು ಒಂದು ತಿಂಗಳಿಂದ ಸಮಸ್ಯೆ ಬರ್ತಾ ಇದೆ. ನಮ್ದು ಡೀಸೆಲ್ ಪೆಟ್ರೋಲ್ ಕೊರತೆ ಏನು ಯುದ್ಧ ಆಗಿದ್ದ ಕಾರಣದಿಂದ ಟ್ಯಾಂಕರ್ ಸಮಸ್ಯೆ ಇರ್ಬೋದು ಅಂತ ನಮಗೆ ಅನ್ಸುತ್ತೆ. ನಾವು ಸುಮಾರು ಒಂದು 2-3 ದಿವಸದ ಇಂಡೆಂಟ್ 2-3 ಟ್ಯಾಂಕರ್ದು ಇಂಡೆಂಟ್ ಅಮೌಂಟ್ ಹಾಕಿದ್ದೀವಿ. ಆ ಅಮೌಂಟನ್ನ ನಮ್ಮದು ಕ್ಯೂ ಬರೋ ಮಟ್ಟ ಅಷ್ಟು ಕ್ಯೂ ಬಂದಮೇಲೆ ನಮ್ಮದು ಲೋಡ್ ಬರುತ್ತೆ. ಅದಕ್ಕೆ ಇದು ಸಮಸ್ಯೆ ಬರ್ತಾ ಇದೆ. ಆಮೇಲೆ ಕಂಪ್ನಿ ಏನಿತ್ತು 2-3 ದಿವಸ ಕ್ರೆಡಿಟ್ ಕೊಡ್ತಾ ಇತ್ತು ನಮಗೆ ಮೊದಲಾಕ, ಈಗ ಬಂದ್ ಮಾಡಿದೆ. ಅದಕ್ಕೆ ಅಮೌಂಟ್ ಕೂಡಿಸ್ಬೇಕಲ್ಲ ನಾವು ಎಲ್ಲ ಡೀಲರ್ಸು, ಅಮೌಂಟ್ ಹೆಚ್ಚಿಗೆ ಕೂಡಿಸಿ ಅಲ್ಲಿ ಕ್ಯೂ ಹತ್ತಬೇಕು. ಸಮಸ್ಯೆ ಸ್ವಲ್ಪ ಡೀಲರ್ಗೆ ಸಮಸ್ಯೆ ಆಗಿದೆ. ಅದಕ್ಕೆ ನಮ್ಮದು ಸಾಯಂಕಾಲ ಲೋಡ್ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಇದು ಸುಮಾರು ಇದ್ದದ್ದು ಅನ್ಸಾತೈತಿ. ಯುದ್ಧದಲ್ಲಿದ್ದರೆ ಇದು ನಮ್ಮ ಪ್ರಾಬ್ಲಮ್ ಚಾಲಾಗಿದೆ. ಕೊರತೆ ಇರ್ಬೋದು, ಟ್ಯಾಂಕರ್ ಕೊರತೆ ಇರ್ಬೋದು, ಏನು ಕೊರತೆ ಐತೆ ನಮಗೂ ಒಂದು ಮಾಹಿತಿ ಇಲ್ಲ. ಇದು ಒಂದು ನಾವು ಮಂದಿ ಆಫೀಸಿಗೆ ಹೋದಾಗ ಕೇಳಿದಾಗ ಒಂದೊಂದು 15-20 ತಿಂಗಳದಾಗ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಪರಿಹಾರ ಏನಿಲ್ಲ ಸರ್, ಸ್ವಲ್ಪ ಮಿತಿ ಬಳಸಬೇಕು ಎಲ್ಲರೂ. ಏನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಅದರಿಂದ ಏನು ಅವಶ್ಯಕತೆ ಇದ್ದಾಗ ಅಷ್ಟೇ ತಮ್ಮ ಯೂಸ್ ಮಾಡಿರಿ. ಆಮೇಲೆ ಟೂರ್ಗೆ ಯೂಸ್ ಕಮ್ಮಿ ಮಾಡಿರಿ. ನಾವು ಆದಷ್ಟು ಏನು ಮಾಡ್ತೀವಿ, ಒಂದು 2,000 ಪೆಟ್ರೋಲ್ ಹಾಕಿದ್ರೆ 1,000 ಕೊಡ್ತಾ ಇದ್ವಿ. ಆದಷ್ಟು ಅವಾಯ್ಡ್ ಮಾಡಿರಿ, ಅಡ್ಡಾಡು ಕಮ್ಮಿ ಮಾಡಿರಿ ಅಂತಂದು ನಾನು ಹೇಳ್ತೀನಿ. ಕಿಶನ್ ಮೇರ್ವಾಡೆ, ಪಾರ್ವತಿ ಪೆಟ್ರೋಲ್ ಗದಗ. ರೈಸ್ ಆಫ್ ನ್ಯೂಸ್ ಗದಗ್.